ಎಲ್ಲ ಬಿಗಿ ಮಾಡ್ತಾ ಬರ್ತೀರ. ಒಂದು ಹಂತದಲ್ಲಿ ಉಸಿರು ಹೊರಾಗ್ತಾ ಹೊಟ್ಟೆ ಒಳಗೆ ಹಾಕಿ ಅಂದಾಗ ಹೊಟ್ಟೆನ ಒಳಗೆ ತೆಗೆದುಕೊಳ್ಳೋದು, ಉಸಿರನ್ನ ಬರಿದು ಮಾಡಿ ಉಸಿರು ತೆಗೆದುಕೊಳ್ತಾ ಕತ್ತು ಹಾಗೂ ಮುಖದ ಭಾಗವನ್ನ ಇರಿಸಿ ಅಂದಾಗ ಉಸಿರನ್ನ ಒಳಗಾಕಿ ಹಿಡಿದಿಟ್ಕೊಂಡಿರ್ತದೆ. 3 ಬಾರಿ ಇನ್ನಷ್ಟು ಬಿಗಿ ಹಿಡಿದಾಗ ಎಲ್ಲ ದೇಹದ ಭಾಗಗಳನ್ನ ಬಿಗಿ ಆಗಿ ಹಿಡಿದಿಟ್ಕೊಳ್ಳೋದು. ಒಮ್ಮೆಲೆ ಉಸಿರು ಹೊರಾಗ್ತಾ ಶವಾಸನದ ಸ್ಥಿತಿಗೆ ಬರೋದು. ಅದು ಯಾವ ಮಟ್ಟಕ್ಕೆ ವರ್ಕ್ ಮಾಡುತ್ತೆ ಅಂದ್ರೆ, ನಿಮ್ಮ ಮೂಲೆ ಮುಕ್ಕಟ್ಟಲ್ಲಿ ಯಾವುದೇ ಭಾಗಕ್ಕೆ ಆಮ್ಲಜನಕದ ಪೂರೈಕೆ ಉಂಟಾಗಿಲ್ಲ, ರಕ್ತದ ಪೂರೈಕೆ ಉಂಟಾಗಿಲ್ಲ ಅಂದ್ರೆ ಅದನ್ನ ಸರಬರಾಜು ಮಾಡುವಂತ ಕೆಲಸನ ಮಾಡುತ್ತೆ. ಒಂದಂತಕ್ಕೆ ಉಸಿರನ್ನ ಕರೆ ಹಿಡಿತೀರಾ, ಆಮೇಲೆ ಬಿಡ್ತಾ ಅದು ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ನೀವು ಫಾಲೋಅಪ್ ಮಾಡಿದೆ ಆದಾಗಲಿ ನಿಮ್ ದೇಹದ ನೀವು ರಿಪೇರ್ ಮಾಡ್ಕೋಬಹುದು. ನಿಮ್ ದೇಹದ ಯಾವುದೇ ಭಾಗದ ಇಂಟರ್ನಲ್ ಆರ್ಗನ್ಗಳಲ್ಲಿ ಫಂಕ್ಷನ್ ವೀಕ್ ಆದ್ರೆ ಅದರ ಮುಂದುವರೆದ ಭಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಗಮನಿಸಬೇಕು. ನಿಮಗೆ ಲಂಗ್ ಕೆಪಾಸಿಟಿ ವೀಕ್ ಇದೆ, ಲಂಗ್ಸ್ ನ ಭಾಗದ ಅವುಗಳನ್ನ ಗಮನಿಸೋದು. ಅಥವಾ ಹಾರ್ಟ್ ಅಲ್ಲಿ ಏನೋ ಇಶ್ಯೂಸ್ ಇದೆ, ಹಾರ್ಟ್ ಅನ್ನ ಗಮನಿಸೋದು. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಹಾರ್ಟ್ ಹೃದಯದ ಬಡಿತ ನಿಮ್ಗೆ ಗೊತ್ತಾಗುತ್ತೆ. ಹೃದಯನ ಎಲ್ಲ ಮೇಲೆ ಇಟ್ಬಿಟ್ಟಿದ್ದಾರೆ ಅನ್ನೋ ಹತ್ರ ಫೀಲ್ ಆಗುತ್ತೆ. ಅಥವಾ ಸ್ಟಮಕ್ ವೀಕ್ ಆಗಿದ್ರೆ, ಪ್ಯಾಂಕ್ರಿಯಾಸ್ ವೀಕ್ ಆಗಿದ್ರೆ, ಅಥವಾ ಇಂಟೆಸ್ಟೈನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದ್ರ ಕಡೆ ಆ ರೀತಿ ಫೋಕಸ್ ಮಾಡೋದು. ಅಥವಾ ನಿಮಗೆ ಬಾಡಿ ಎಲ್ಲಾರ ಪೇನ್ ಇದೆ, ನೆಕ್ ಪೇನ್ ಇದೆ, ನೀ ಪೇನ್ ಇದೆ, ಸೊಂಟ ನೋವಿದೆ, ಅಥವಾ ಶೋಲ್ಡರ್ ಅಲ್ಲಿ ಪೇನ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಬೇಕು. ಪ್ರತಿದಿನ ನೀವು ಈ ರೀತಿ ಕರೆಕ್ಟ್ ವಿಧಾನದಲ್ಲಿ ಮಾಡ್ಕೊಂಡು ಬಂದಾಗ ದೇಹ ರಿಪೇರ್ ಆಗುತ್ತೆ. ಆ ಭಾಗದ ಅವಯವಗಳಿಗೆ ಪ್ರಾಣಶಕ್ತಿ ದೊರೆತು ರಕ್ತ ಆಮ್ಲಜನಕದ ಪೂರೈಕೆ ಉಂಟಾಗಿ ಆ ಭಾಗ ಎನನ್ಸ್ ಆಗ್ಲಿಕ್ಕೆ, ಅದು ಕ್ರಿಯಾಶೀಲ ಹೋಗ್ಲಿಕ್ಕೆ, ಮತ್ತೆ ಸರಿ ಹೋಗ್ಲಿಕ್ಕೆ, ಅದರ ಕಾರ್ಯಕ್ಷಮತೆ ಉನ್ನತಿಗೊಳ್ಳಿಕ್ಕೆ ಸಹಕಾರಿ ಆಗುತ್ತೆ. ಸುಮಾರು ಜನ ಸುಮ್ಮನೆ ಮನೆಯಿಂದ ಉಸಿರು ಹೊರಾಗ್ತಂದಾಗ ಕೈ ಕಾಲು ಸುಮ್ಮನೆ ದೂರ ಮಾಡ್ತಾರೆ. ಹಂಗಿಲ್ಲ, ಉಸಿರನ್ನ ಒಳಭಾಗಕ್ಕೆ ಹಿಡಿದಿಟ್ಕೊಳ್ಳೋದು, ಉಸಿರು ಹೊರ ಆಗ್ತಾ ಶವಾಸನದ ಸ್ಥಿತಿಗೆ ಬರೋದು, ಒಂದೊಂದೇ ಪಾಠ ಹೇಳಿದಾಗ ಅದನ್ನ ಕರೆಕ್ಟ್ ಆಗಿ ಟೈಟ್ ಮಾಡೋದು, ಎಲ್ಲನೂ ಫಾಲೋ ಮಾಡ್ತಾರೆ. ನಿಧಾನವಾಗಿ ಕಾಲುಗಳನ್ನ ಕೂಡಿಸಿ, ಕೈಗಳು ದೇಹದ ಪಕ್ಕಕ್ಕೆ, ತಲೆ ಕುತ್ತಿಗೆ ಬೆನ್ನೆಲುಬು ನೇರ, ಕಾಲು ಬೆರಳುಗಳನ್ನ ಬಿಗಿಗೊಳಿಸಿ, ಏಕಾಂಶದ ಭಾಗವನ್ನು ಬಿಗಿಗೊಳಿಸಿ, ಮೀನಿನ ಖಂಡದ ಭಾಗವನ್ನು ಬಿಗಿಗೊಳಿಸಿ, ಮಂಡಿಗಳ ಭಾಗವನ್ನು ಬಿಗಿಗೊಳಿಸಿ, ತಲೆಗಳ ಭಾಗವನ್ನು ಬಿಗಿಗೊಳಿಸಿ, ಇಷ್ಟದ ಭಾಗವನ್ನು ಬಿಗಿಗೊಳಿಸಿ, ಹಸ್ತ ಮಡಿಚಿ ಮುಷ್ಟಿ ಮಾಡಿ, ಹಸ್ತ ಮಡಿಚಿ ಮುಷ್ಟಿ ಮಾಡಬೇಕು. ಮೊಣಕೈಗಳನ್ನ ಬಿಗಿಗೊಳಿಸಿ, ನಿಧಾನವಾಗಿ ಉಸಿರನ್ನ ಹೊರಾಗ್ತಾ ಹೊಟ್ಟೆ ಒಳಗೆ ತೆಗೆದುಕೊಳ್ಳೋದು. ಉಸಿರನ್ನ ತೆಗೆದುಕೊಂಡ ಎದೆ ಭಾಗ ಶ್ವಾಸಕೋಶದ ಭಾಗವನ್ನು ಇರಿಸಿ, ಭುಜದ ಭಾಗವನ್ನ ಬಿಗಿಗೊಳಿಸಿ, ಕತ್ತು ಹಾಗೂ ಮುಖದ ಭಾಗವನ್ನು ಬಿಗಿಗೊಳಿಸಿ, ದೇಹದ ಎಲ್ಲ ಭಾಗವನ್ನ ಬಿಗಿಗೊಳಿಸಿ, ಬಿಗಿಗೊಳಿಸಿ, ಇನ್ನಷ್ಟು ಬಿಗಿಗೊಳಿಸಿ, ಉಸಿರನ್ನ ಹೊರಾಗ್ತಾ ತಕ್ಷಣದಲ್ಲಿ ಕೈ ಮಧ್ಯೆ ಕಾಲು ಮಧ್ಯೆ ನಂತರ ಹೋಲ್ ಬಾಡಿ ಫ್ರೀ ಬಿಡಬೇಕು. ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಬೇಡ, ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಹಿಂದೆ ಹೇಗೆ ಒಂದೊಂದೇ ಪಾಠನ ಟೈಪ್ ಮಾಡಿದ್ರು ಅದನ್ನ ಗಮನಿಸೋದು. ಅಥವಾ ನಿಮ್ಮ ದೇಹದ ಯಾವುದೇ ಭಾಗದ ಇಂಟರ್ನಲ್ ಆರ್ಗನಲ್ಲಿ ಸಮಸ್ಯೆ ಇದೆ ಆ ಭಾಗನ ಗಮನಿಸೋದು. ಅಥವಾ ಎಲ್ಲರ ಪೇನ್ ಇದ್ರೆ ಗಮನಿಸೋದು. ಅಥವಾ ಏನು ಸಮಸ್ಯೆ ಇಲ್ಲ ಒಂದೊಂದೇ ಭಾಗವನ್ನ ಮತ್ತೆ ಗಮನಿಸೋದು. ಈ ರೀತಿ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ದೇಹನ ನೀವು ರಿಪೇರ್ ಮಾಡ್ಬೋದು. ಸೋ ಮೆನಿ ಟೆಕ್ನಿಕ್ಸ್ ಇದಾವೆ ನಿಮ್ಮ ಬಾಡಿನ ಹೀಲ್ ಮಾಡೋದಕ್ಕೆ. ನೀವು ಇದನ್ನ ಫೋಕಸ್ ಮಾಡಿ ಮಾಡಿದಾಗ ಆ ಭಾಗ ಕ್ರಿಯಾಶೀಲ ಮಾಡಲಿಕ್ಕೆ, ರಿಪೇರ್ ಆಗಲಿಕ್ಕೆ ಸಹಕಾರಿ ಆಗುತ್ತೆ. ಹಾಗಾಗಿ ಇದನ್ನ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, IRT ಮೀನ್ಸ್ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಕನ್ನಡದಲ್ಲಿ ಇದನ್ನ ತ್ವರಿತ ವಿಶ್ರಾಂತಿ ಕ್ರಮ ಅಂತ ಹೇಳ್ತೀವಿ.